ನಮಸ್ಕಾರ ಫ್ರೆಂಡ್ಸ್, ರೇಖಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಾವು ಇವತ್ತು ಸ್ವಲ್ಪ ಶಾಪಿಂಗಿಗೆ ಅಂತ ಅವೆನ್ಯೂ ರೋಡ್ಗೆ ಹೋಗಿದ್ವಿ. ಅದಕ್ಕೋಸ್ಕರ ಕಾರ್ನ ಪಾರ್ಕ್ ಮಾಡೋದಕ್ಕೆ ಅಂತ ಕೆಂಪೇಗೌಡ ಮಹಾರಾಜ ಕಾಂಪ್ಲೆಕ್ಸ್ಗೆ ಕಾರ್ನ ಪಾರ್ಕ್ ಮಾಡೋದಕ್ಕೆ ಅಂತ ಹೋದ್ವಿ. ಇಲ್ಲಿ 4-5 ಫ್ಲೋರು ಇದೆ ಪಾರ್ಕಿಂಗಿಗೆ ಪ್ಲೇಸು. ನಮಗೆ ಇವತ್ತು ಸೆಕೆಂಡ್ ಫ್ಲೋರಲ್ಲಿ ಜಾಗ ಸಿಕ್ತು. ಇವತ್ತು ಹಾಲಿಡೇ ಆಗಿರೋದ್ರಿಂದ, ಅಂದರೆ ನಾನು ಸ್ಯಾಟರ್ಡೇ ಹೋಗಿದ್ದಿದ್ದು, ಹಾಲಿಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ನೋಡಿ. ಎಲ್ಲ ಫುಲ್ಲು ಪಾರ್ಕಿಂಗ್ ಎಲ್ಲ ಫುಲ್ ಆಗೋಗಿತ್ತು. ಅವರು ಇಂಥದೇ ಜಾಗ ಅಂತ ತೋರಿಸಿ ಅಲ್ಲೇ ಗಾಡಿನ ಬಿಡಿಸ್ತಾಯಿದ್ರು. ಪಾರ್ಕಿಂಗಲ್ಲಿ ಕಾರ್ ಬಿಟ್ಬಿಟ್ಟು ನಾವು ಅಲ್ಲಿ ಸ್ಟ್ರೈಟು ಅವೆನ್ಯೂ ರೋಡಿಗೆ ಬಂದ್ವಿ. ಅವೆನ್ಯೂ ರೋಡು ಫುಲ್ಲು ರಶ್ ಇತ್ತು ನೋಡಿ. ಯಾವ ಥರ ಇದೆ, ಜನ ಓಡಾಡೋದಕ್ಕೂ ಸಹ ಆಗ್ತಾ ಇರಲಿಲ್ಲ, ಅಷ್ಟು ಜನ ಇದ್ದರು. ಸ್ವಲ್ಪ ನಾವು ಬೆಳಗ್ಗೆ ಹೋಗಿರೋದ್ರಿಂದ ಹೋಗೋವಾಗ ಸ್ವಲ್ಪ ಅಂತ ಜನ ಕಡಿಮೆನೇ ಇದ್ದರು. ಹೋಗ್ತಾ ಹೋಗ್ತಾ ನಾವು ಅಲ್ಲಿ ನಮ್ಮ ಗೋಲ್ನ ರೀಚ್ ಆಗೋ ಅಷ್ಟರೊಳಗೆ ತುಂಬಾ ಜನ ಆಗಿದ್ದರು. ನನಗೆ ಸ್ವಲ್ಪ ನಮ್ಮ ಪಾರ್ಲರ್ ಡೆಕೋರೇಷನ್ಗೆ ಮತ್ತು ಹಬ್ಬ ಬೇರೆ ಹತ್ರ ಬಂತಲ್ಲ ವರಮಹಾಲಕ್ಷ್ಮಿಗೆ, ಅದಕ್ಕೆ ಡೆಕೋರೇಷನ್ಗೆ ಅಂತ ಒಂದು ಫ್ಲವರು, ಒಂದು ಲೀವ್ದು ಸೆಟ್ ಬೇಕಿತ್ತು. ಹಂಗಾಗಿ ಬಂದು ಇಲ್ಲಿ ನಾನು ಅದೆರಡನ್ನು ತೊಗೊಂಡೆ. ನನ್ನ ಹತ್ರ ವೈಟ್ ಇತ್ತು, ಅದು ಕಲರ್ ಮಿಕ್ಸಿಂಗಿಗೆ ಅಂತ ತೊಗೊಂಡೆ. ಮತ್ತು ಪಾರ್ಲರ್ಗೆ ಅಂತ ಐಟಮ್ ಬೇಕಿತ್ತು. ಮನೆಗೆ ನನ್ನ ಮಗನಿಗೆ, ನಮ್ಮ ಮನೆಯವ್ರಿಗೆ ಇನ್ನರ್ ವೇರ್ಸ್ ಬೇಕಿತ್ತು, ಅದನ್ನು ತೊಗೊಂಡ್ವಿ. ಮತ್ತು ನನ್ನದು ಮೇಕಪ್ಗೆ ಮತ್ತು ಪಾರ್ಲರ್ಗೆ ಅಂತ ಸ್ವಲ್ಪ ಐಟಮ್ ಬೇಕಿತ್ತು. ಇಲ್ಲಿ ನಾನು ತೊಗೊಂಡಿದ್ದು. ನಾನಿಲ್ಲೇ ಜಾಸ್ತಿ ತೊಗೊಳ್ಳೋದು, ಸ್ವಲ್ಪ ರೀಸನಬಲ್ ಆಗು ಸಿಗುತ್ತೆ. ಇಲ್ಲಿ ಏರ್ ಆಕ್ಸೆಸರೀಸು ನೋಡಿ, ಇದು ಪ್ಯಾಚ್ ವರ್ಕಿಗೆ ಮತ್ತು ಹೇರ್ ಡಮ್ಮಿ ಎಲ್ಲದನ್ನು ಇಲ್ಲಿ ಸಿಗುತ್ತೆ. ಅಲ್ಲೇ ಆ ಶಾಪ್ ಪಕ್ಕದಲ್ಲೇ ಇನ್ನೊಂದು ಶಾಪಲ್ಲಿ ನಾನು ಕ್ಲಿಪ್ಸು ಎಲ್ಲ ತೊಗೊಂಡೆ. ನಮ್ಮ ಪಾರ್ಲರಿಗೆ ಬೇಕು ಅಂತ ಹೇಳಿ ಸ್ವಲ್ಪ ಕ್ವಾಲಿಟಿ ಆಗಿರೋದು, ಚೆನ್ನಾಗಿರೋ ಹೊಸ ಕ್ಲಿಪ್ಸ್ ಎಲ್ಲ ಬಂದಿತ್ತು. ಹಂಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡೆ. ಇದಕ್ಕೂ ಮೊದಲೇ ಬರಬೇಕಿತ್ತು, ನಾನು ಬ್ಯುಸಿಯಾಗಿರೋದ್ರಿಂದ, ಅಮ್ಮನ ಕಾಲು ಆಪ್ರೇಷನ್ ಮಾಡಿಸಿದ್ರಿಂದ ಬರೋದಕ್ಕಾಗಿರಲಿಲ್ಲ. ಹಾಗಾಗಿ ಲಾಸ್ಟಲ್ಲಾದರೂ ಬಂದಿದ್ನಲ್ಲ ಅಂತ ತೊಗೊಂಡು ಹೋಗೋಣ ಅಂತ ತೊಗೊಂಡೆ. ಮತ್ತು ಇನ್ನೊಂದು ಪಕ್ಕದ ಅಂಗಡಿಲಿ ಇನ್ನೊಂದು ಹೇರ್ ಡಮ್ಮಿ ಬೇಕಿತ್ತು. ನನಗೆ ಫಸ್ಟ್ ನೋಡಿದ್ದ ಶಾಪಲ್ಲಿ ಸಿಕ್ಕಲಿಲ್ಲ, ಅದು ಸ್ವಲ್ಪ ಹೇರ್ಸ್ ಎಲ್ಲ ಕಮ್ಮಿ ಇತ್ತು. ಇಲ್ಲಿ ಸ್ವಲ್ಪ ಚೆನ್ನಾಗಿತ್ತು, ಹಂಗಾಗಿ ಇಲ್ಲಿ ತೊಗೊಂಡೆ. ಈ ಹೇರ್ ಡಮ್ಮಿ ತೊಗೊಂಡ್ಮೇಲೆ ಇಲ್ಲೊಂದು ತಪ್ಪು ಮಾಡ್ಕೊಂಡ್ವಿ, ಅದನ್ನು ಮುಂದೆ ಹೇಳ್ತೀನಿ. ಅಲ್ಲಿಂದ ಬಂದು ಇಲ್ಲಿ ನೋಡಿ, ಅಷ್ಟರೊಳಗಾಗಲೇ ಈ ರೋಡಲ್ಲಿ ಪೂರ್ತಿ ರೋಡ್ ಕ್ರಾಸ್ ಮಾಡೋಕ್ಕೂ ಆಗದೆ ಇರೋಷ್ಟು ತುಂಬಾ ಜನ. ರೋಡ್ ಸೈಡಲ್ಲಿ ಈ ಎಲ್ಲ ವಸ್ತುಗಳು ಸಿಗುತ್ತೆ ಇಲ್ಲಿ ಅವೆನ್ಯೂ ರೋಡಲ್ಲಿ. ಸಂಜೆ ಟೈಮ್ ಬಂದ್ಬಿಟ್ರಂತೂ ಏನು ಬೇಕಾದರೂ ಇಲ್ಲಿ ಸಿಗುತ್ತೆ. ಚೆನ್ನಾಗಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದಾರಲ್ಲ 50 ಮತ್ತು 100 ರೂಪಾಯಿಗೆಲ್ಲ ಈ ಸರಗಳು ಅಂತ. ಇವ್ರು ಎಲ್ಲಿ ತಂದಿರ್ತಾರೆ ತಂದಿರುತ್ತೆ. ಮತ್ತು ನಾನು ಹಂಗೆ ಬರ್ತಾ ಟೀ ಶರ್ಟು ಮತ್ತು ಡೈಲಿ ಯೂಸ್ಗೆ ನಿಕ್ಕರ್ಗಳೆಲ್ಲ ಇತ್ತು. ನನ್ನ ಮೊಮ್ಮಗನಿಗೆ ತೊಗೊಳ್ಳೋಣ ಅಂದ್ಕೊಂಡು ನಾನು ನನ್ನ ಮಗ ಇಬ್ಬರೂ ಒಂದೊಂದು 2 ತೊಗೊಳ್ಳೋಣ, ಅವನಿಗೆ ಡೈಲಿ ಯೂಸ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ಇನ್ನು ಚಳಿಗಾಲ ಮಳೆಗಾಲ ಬೇರೆ ಶುರುವಾಗುತ್ತಲ್ಲ, ಟ್ಯೂಷನ್ಗೆ ಎಲ್ಲ ಹೋಗೋವಾಗ ಫುಲ್ ಶರ್ಟ್ ಇದ್ದರೆ ಈ ಸೊಳ್ಳೆ ಮತ್ತು ಚಳಿಯಿಂದನೂ ಅವಾಯ್ಡ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅವನಿಗೆ 1-2 ಫುಲ್ ಶರ್ಟು, 1-2 ನಿಕ್ಕರು ಎಲ್ಲ ತೊಗೊಂಡ್ವಿ. ಇಲ್ಲಿ ರೋಡ್ ಸೈಡಲ್ಲೇ ನಿಮಗೆ ದಿನನಿತ್ಯ ಬಳಕೆ ಆಗುವಂಥ ವಸ್ತುಗಳು ಎಷ್ಟು ಏನು ಬೇಕಾದರೂ ಇಲ್ಲಿ ಸಿಗುತ್ತೆ. ಸಂಜೆ ಟೈಮು ಫುಲ್ಲು ಇದೆ ಶಾಪಿಂಗ್. ಮತ್ತು ಇಲ್ಲಿ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಮಗ ಬ್ಯಾಗ್ ತೊಗೊಳ್ಳೋಣ ಅಂತ ಅಂಗಡಿ, ನಾನೊಂದು ಸಲ ಬಂದಾಗ ಇಲ್ಲಿ ತೊಗೊಂಡೋಗಿದ್ದೆ, ಚೆನ್ನಾಗಿತ್ತು. ಹಂಗಾಗಿ ಹುಡ್ಕೋಣ ಅಂತ ಹೋದ್ವಿ. ಕೊನೆಗೂ ನಾವು ಮಿಸ್ ಮಾಡ್ಕೊಂಡ್ವಿ. ಅಲ್ಲಿಂದ ಬಂದು ನಾನು ನೈಟಿ ತೊಗೋಬೇಕಿತ್ತು ಅಂದ್ಕೊಂಡು, ನಾನು ಪ್ರತಿ ಸಲ ಆಷಾಢ ಟೈಮಲ್ಲಿ ಸ್ವಲ್ಪ ಫ್ರೀ ಇರುತ್ತಲ್ಲ ಪಾರ್ಲರು, ಆವಾಗ ಹೋದಾಗ ನನಗೇನು ಬೇಕೋ ಅದನ್ನು ಸ್ವಲ್ಪ ಜಾಸ್ತಿ ಶಾಪಿಂಗ್ ಮಾಡ್ಕೊತೀನಿ. ಹಂಗಾಗಿ ನೈಟಿ ತೊಗೊಳ್ಳೋಣ ಅಂತ ಇಲ್ಲೊಂದು ಅಂಗಡಿಗೆ ಬಂದ್ವಿ. ನಾನು ಮೊದಲೆಲ್ಲ ಸೇಲ್ ಮಾಡೋವಾಗ ತೊಗೊಂಡೋಗಿ ಸೇಲ್ ಮಾಡ್ತಾಯಿದ್ದೆ, ಇತ್ತೀಚೆಗೆಲ್ಲ ಬಿಟ್ಬಿಟ್ಟಿದ್ದೀನಿ. ಹಂಗಾಗಿ ನನಗೆ ಓನ್ ಯೂಸಿಗೆ ಮಾತ್ರ ತೊಗೊಳ್ಳೋಣ ಅಂತ ಬಂದು, ಓನ್ ಯೂಸ್ಗಲ್ವ ಸ್ವಲ್ಪ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ತೊಗೊಂಡೆ. ಅಲ್ಲಿಂದ ಮುಂದೆ ಬರೋವಾಗ ನೋಡಿ, ನಾವು ಏನಾದರೂ ಫಂಕ್ಷನಿಗೆ ರೆಡಿ ಎಲ್ಲ ಈ ಥರ ಪ್ಯಾಕಿಂಗ್ ಎಲ್ಲ ಸಿಗುತ್ತೆ ಅನ್ನೋದು, ಯಾರಿಗಾದ್ರೂ ಯೂಸ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ. ಅವೆನ್ಯೂ ರೋಡಲ್ಲೇ ಇದು ಸಿಗುತ್ತೆ. ಅಲ್ಲಿಂದ ಬಂದು ನಾವು ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ, ಅಲ್ಲಿಗೆ ವಾಪಸ್ ಬಂದ್ವಿ. ಅಷ್ಟೊತ್ತಿಗೆ ಸಾಕಾಗಿ ಹೋಗಿತ್ತು. ಬೆಳಗ್ಗೆ 11 ಗಂಟೆಯಿಂದ 5 ಗಂಟೆ ಆಗಿತ್ತು ಅಷ್ಟರೊಳಗೂ ಓಡಾಡಿ ಸಾಕಾಗೋಗಿತ್ತು. ಲಗೇಜ್ಗಳು ಹಿಡ್ಕೊಂಡು ತುಂಬಾ ಒಂಥರ ಸಿಕ್ಕಾಪಟ್ಟೆ ಸಾಕಾದಂಗಾಗಿತ್ತು. ಅಲ್ಲಿಂದ ಬಂದು ಇಲ್ಲಿ ಪಾರ್ಕಿಂಗ್ ಬಿಲ್ ಕಟ್ಬಿಟ್ಟು, ಇದು 100 ಚಿಲ್ಲರೆನೇನೋ ಪಾರ್ಕಿಂಗ್ ಬಿಲ್ ಆಗಿತ್ತು, ಕೊಟ್ಟು ನಾವು ಮತ್ತೆ ಹೊರಗಡೆ ಹೊರಟ್ವಿ. ಇಲ್ಲಿ ಪಾರ್ಕಿಂಗ್ ಪ್ಲೇಸಿಗೆ ಬಂದಾಗ ನಾವು ಒಂದು ನೆನ್ಪು ಮಾಡ್ಕೊಂಡ್ವಿ, ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಒಂದು ತಪ್ಪು ಮಾಡ್ಕೊಂಡ್ವಿ ಅಂತ ಡಮ್ಮಿ ತೊಗೊಳ್ಳೋವಾಗ. ಇಲ್ಲಿ ಬಂದಾಗ ನಾವು ಏರ್ ಡಮ್ಮಿ ತೊಗೊಂಡಾಗ ಆ ಡಬ್ಬದಲ್ಲೇ ಆಕ್ಸೆಸರೀಸು ಸೆಟ್ಟಿಂಗಿಗೆ ಹಾಕಿರ್ತಾರೆ ಅಂದ್ಕೊಂಡ್ವಿ.
ಆದರೆ ಅವರು ಹಾಕೇ ಇಲ್ಲ. ಇಲ್ಲಿ ಏನಕ್ಕೋ ಡೌಟ್ ಬಂದು ನೋಡೋಣ ಅಂತ ತೆಗೆದು ನೋಡಿದ್ರೆ ಅದು ಇಲ್ಲವೇ ಇಲ್ಲ. ಇವತ್ತು ಬಿಟ್ಟು ಮತ್ತೆ ಇನ್ನೊಂದು ದಿನ ಬಂದರೆ ಅವ್ರು ಒಪ್ಕೊಳ್ಳೋದಕ್ಕೆ ತಯಾರಿರಲ್ಲ ಅಂಗಡಿಯವರು. ಹಂಗಾಗಿ ಮತ್ತೆ 3 ಕಿಲೋಮೀಟ್ರ್ ವಾಪಸ್ ಹೋಗಿ ಆ ರೆಸ್ಟಲ್ಲಿ ತರೋ ಅಷ್ಟೊತ್ತಿಗೆ ನನ್ನ ಮಗ ಹಂಗೂ ಬೇಡ ಬಾರಮ್ಮ ಅಂತ ಹೇಳ್ದ, ಸಾಕಾಗಿದೆ ಅಂತ ಹೇಳಿ. ಮತ್ತು ಇನ್ನೊಂದು ದಿನ ಬಂದರೆ ಕೊಡಲ್ವಲ್ಲ, ಸುಮ್ಮನೆ ಒಂದು ₹1000 ಕೊಟ್ಟು ತೊಗೊಂಡಿರ್ತೀವಿ, ವೇಸ್ಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹೋಗಿ ತೊಗೊಂಡ್ವಿ. ನೋಡಿ, ಇದೇ 2 ಡಮ್ಮಿ ತೊಗೊಂಡಿದ್ದು. ಈಗ ಆಷಾಢ ಟೈಮಲ್ಲಿ ನಾನು ಸ್ವಲ್ಪ ಫ್ರೀ ಇದ್ದಾಗ ಯಾವುದಾದ್ರೂ ಹೇರ್ ಸ್ಟೈಲು ಹೊಸದು ಸ್ವಲ್ಪ ಟ್ರೈ ಮಾಡ್ಬೋದು ಅನ್ನೋದಕ್ಕೆ ಪ್ರತಿ ಸಲ ಯಾವುದಾದ್ರೂ ರಿಯಲ್ ಹೇರ್ನ ಹುಡ್ಕೋದು ಕಷ್ಟ ಅಂತ ಈ ಡಮ್ಮಿನ ತೊಗೊಂಡು ಬಂದೆ. ಅಲ್ಲಿ ಹೋಗಿ ಕೇಳಿದ್ರೆ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಕೊಡೋದಕ್ಕೆ. ಹಿಂದು ಮುಂದು ಎಲ್ಲ ಅಂಗಡಿಯವರು ಅಷ್ಟೇ, ಫಸ್ಟ್ ಹೋದಾಗಿರೋ ಅಷ್ಟು ಇಂಟ್ರೆಸ್ಟು ವಾಪಸ್ ಇನ್ನೊಂದ್ಸಲಿ ನಾವು ಹೋದಾಗ ಇರಲ್ಲ ಅವ್ರುಗಳಿಗೆ. ಹಾಗಾಗಿ ಕೊನೆಗೂ ಬಲವಂತ ಮಾಡಿ ಇಲ್ಲ ಬೇಕೇ ಬೇಕು, ಇಲ್ಲ ಅಂದರೆ ಮತ್ತೆ ವಾಪಸ್ ತೊಗೊಳ್ಳಿ ಅಂತ ಹೇಳಿ ಅವ್ರ ಜೊತೆ ಸ್ವಲ್ಪ ಗಲಾಟೆ ಮಾಡಿಕೊಂಡು ಇದನ್ನು ಇಸ್ಕೊಂಡು ಬಂದಿದ್ದಾಯಿತು. ಇದಿಲ್ಲ ಅಂದರೆ ನಾನು ಡಮ್ಮಿ ತೊಗೊಂಡು ಬಂದು ವೇಸ್ಟ್ ಆಗೋಗ್ಬಿಡುತ್ತೆ. ಅದಾದ ನಂತರ ನಾನು ಪಾರ್ಲರ್ ರಜೆ ಇದ್ದಿದ್ದ ದಿನ ಮಾರನೇ ದಿನ ನನ್ನ ಮೊಮ್ಮಗಳಾಗಬೇಕು ಇವಳು, ಅಂದರೆ ನಮ್ಮ ಮೈದನ ಮಗಳು. ಅವಳನ್ನ ನನ್ನ ಮನೆಗೆ ಕರೆಸ್ಕೊಂಡಿದ್ದೆ. ಇವಳು ನಾನು ತುಂಬ ದಿನ ಆಗಿತ್ತು ಅಲ್ಲಿ ಮೊದಲು ನಮ್ಮ ಮನೆ ಹಳೆ ಮನೆ ಇರೋ ಕಡೆ ಇರೋದು ಇವರು. ಅವ್ರದ್ದು ನಮ್ಮದು ಒಂದೇ ಕಡೆ ಮನೆ ಇದ್ದಿದ್ದು, ನಾವು ಸ್ವಲ್ಪ ದೂರಕ್ಕೆ ಬಂದಿದ್ದೀವಿ ಈಗ. ಹಾಗಾಗಿ ಇವಳನ್ನ ತುಂಬ ದಿನ ಆಗಿತ್ತು ನೋಡಿರಲಿಲ್ಲ. ಮಗಳಿಗೆ ಫೋನ್ ಮಾಡಿಬಿಟ್ಟು ಹೇಳಿದೆ, ಬಾರಮ್ಮ ಕರ್ಕೊಂಡು ಪಾಪನ ನೋಡೋಂಗಾಗಿದೆ ಅಂತ. ಅವಳು ಸರಿ ದೊಡ್ಡಮ್ಮ ಬರ್ತೀನಿ ಅಂತ ಹೇಳಿ ಆ ತಕ್ಷಣಕ್ಕೆ ಅವ್ರ ಯಜಮಾನ್ರ ಜೊತೆಗೆ ಕರ್ಕೊಂಡು ಬಂದ್ಲು. ನೋಡಿ ಪಾಪು ಎಷ್ಟು ಚೆನ್ನಾಗಿ ಆಡ್ತಿದ್ಲು ಅಂದರೆ, ಅವಳಿಗೆ ಎಷ್ಟೋ ದಿನ ಆದಮೇಲೆ ನೋಡಿದ್ರೂ ಅವಳು ಹೊಸಬ್ರು ಥರ ಇರಲೇ ಇಲ್ಲ. ಅಷ್ಟು ಚೆನ್ನಾಗಿ ಹೊಂದ್ಕೊಂಡು ಏನೋ ಸಖತ್ತು ಖುಷಿಯಿಂದ ಆ ಕಡೆ ಈ ಕಡೆ ಎಲ್ಲ ಓಡಾಡ್ಕೊಂಡು ಚೆನ್ನಾಗಿದ್ಲು. ಅವತ್ತಿನ ರಜಾ ನನಗೆ ಕಳೆದಿದ್ದೇ ಗೊತ್ತಾಗಲಿಲ್ಲ ಈ ಮುದ್ದು ಬಂಗಾರಿ ಜೊತೆಗೆ ಆಟ ಆಡಿದ್ದು. ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಫೋಸ್ ಕೊಟ್ಕೊಂಡು, ಈಗಿನ ಮಕ್ಕಳೇ ಹಂಗಲ್ವಾ ಎಷ್ಟು ಚುರುಕಾಗಿರ್ತಾರೆ ಅಂದರೆ, ಮೊದಲು ಹಳಬರು ಹೇಳ್ತಿದ್ರಲ್ಲ, ಬೆರಳು ತೋರಿಸಿದ್ರೆ ಹಸ್ತ ನುಂಗ್ತಾರೆ ಅಂತ, ಆ ಥರ ಈಗ ಅಷ್ಟು ಚುರುಕಾಗಿರ್ತಾರೆ ಮಕ್ಕಳು. ಏನೇ ಒಂದು ತೋರಿಸಿದ್ರು ಅವಳು ಆ ತಕ್ಷಣಕ್ಕೆ ಅದನ್ನು ರಿಪೀಟ್ ಮಾಡಿಬಿಡ್ತಿದ್ಲು. ನೋಡಿ ಅವಳಿಗೆ ಎಷ್ಟು ಖುಷಿಯಾಗಿತ್ತು ಅವತ್ತು ಅಂದರೆ, ಆ ಕಡೆ ಈ ಕಡೆ ಆ ಕಡೆ ಎಲ್ಲ ಓಡಾಡಿಕೊಂಡು ಅವಳಿಗೆ ಮನಸ್ಸೋ ಇಚ್ಛೆ ಸಂತೋಷ ಪಟ್ಬಿಟ್ಲು ಅವತ್ತು. ಎಷ್ಟು ಚೆನ್ನಾಗಿ ಆಡ್ತಿದ್ಲು ಅಂದ್ರೆ ಅವಳು. ಬೇಗನೆ ಬರುತ್ತೆ, 1-2-3 ದಿನದಲ್ಲಿ ಬರುತ್ತೆ. ನಾಲ್ಗೆ ಆಡದ ತೆಗಿ ಬಾಯಿ ಕಂಬತ್ತು ತೊಟ್ಟಿರಿ. ಇಲ್ಲಿ ಗಿಣೆ ಇಲ್ಲಿ ನೋಡು. ನೀನು ಮಾಡು. ಅವಳು ನಾನು ಹೇಗೆ ಮಾಡ್ತೀನೋ ಹಾಗೆ ಅವಳು ವಾಪಸ್ ಮಾಡ್ತಾ ಇದ್ಲು. ಆವತ್ತಿನ ದಿನ ಕಳೆದಿದ್ದೆ ನನಗೆ ಗೊತ್ತಾಗಲೇ ಇಲ್ಲ. ತುಂಬ ಖುಷಿಯಾಗಿ ಆವತ್ತಿನ ದಿನ ಕಳೆದೋಯ್ತು. ಇಲ್ಲಿಗೆ ನನ್ನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಒಂದು ಕಮೆಂಟ್ ಮೂಲಕ ತಿಳಿಸಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.